ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಇತಿಹಾಸದಲ್ಲಿ ಯಾರು 100ಕ್ಕೆ 100 ಅಂಕ ತೆಗೆದುಕೊಳ್ಬೇಕು ವಾರ್ಷಿಕ ಪರೀಕ್ಷೆ 2025ರಲ್ಲಿ ಅಂತಂದರೆ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡ್ಬಿಡಿ. ಈ ಒಂದು ವಿಡಿಯೋದಲ್ಲಿ ತುಂಬ ಬಹುಮುಖ್ಯ ಪ್ರಶ್ನೆ 2025 ಮಾರ್ಚ್ ಏನು ವಾರ್ಷಿಕ ಪರೀಕ್ಷೆ ಬರೀತೀರಲ್ಲ ಆ ಒಂದು ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಯಾವುದಪ್ಪ ಅದು ಪ್ರಶ್ನೆ ಅಂತಂದರೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗವೆಂದು ಏಕೆ ಕರೆಯುತ್ತಾರೆ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಒಂದು ಪ್ರಶ್ನೆನ ಇಲ್ಲಿ ಪೂರ್ತಿಯಾಗಿ ಈ ಒಂದು ವಿಡಿಯೋ ನೋಡಿ ಕಲ್ತು ಬಿಡಿ, ನಿಮಗೆ ಮತ್ತೆ ಓದುವಂಥ ಅವಶ್ಯಕತೆ ಇರೋದಿಲ್ಲ. ಈ ಒಂದು ವಿಡಿಯೋನ ಕೊನೆಯಿಂದ ನೋಡಿ. ಹೌದು ಸ್ನೇಹಿತರೆ, ನಾನು ರಾಹುಲ್ ಬಿಡ್ನಾಳಿ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳಿ ಎಜುಕೇಷನ್ ಚಾನಲ್. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸಲ್ಲಿ ಹಾಕ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ವಿಡಿಯೋನ ಶುರು ಮಾಡೋಣ. ಪ್ರಶ್ನೆ ಏನಂತ ಇದು ಒಂದು ಸಲ ಕರೆಕ್ಟಾಗಿ ನೋಡ್ಕೊತೀನಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ? ಓಕೆ, ಇದಕ್ಕೊಂದು ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ. ಈಗ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ 10 ಅಂಕದ ಒಂದು ಪ್ರಶ್ನೆ. ಇದು ಎರಡನೇ ಪ್ರಶ್ನೆ. ಇಲ್ಲೂ ಸಹ ಕಡ್ಡಾಯವಾಗಿ ಪೀಠಿಗೆ ಉಪಸಂಹಾರವನ್ನು ಹಾಕಲೇಬೇಕು. ಪೀಠಿಗೆ ಹಾಕೋಣ. ಏನಂತ ಪೀಠಿಗೆ ಹಾಕ್ಬೋದು? ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಈ ಒಂದು ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲ ವಿಶಿಷ್ಟತೆಯನ್ನು ಪಡೆದಿದೆ. ಇದೊಂಥರ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ. ಈ ಯುಗದಲ್ಲಿ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನು ಗ್ರೀಸ್ನ ಪ್ಲೆರಿಕಸ್, ರೋಮನ್ ಅಗಸ್ಟಸ್ ಸೀಸರ್, ಇಂಗ್ಲೆಂಡ್ ರಾಣಿ ಎಲಿಜಬೆತ್ತಳ ಕಾಲಕ್ಕೆ ಹೋಲಿಸಿದ್ದಾಳೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆಯನ್ನು ಈ ಕೆಳಗಂಡಂತೆ ಕಾಣಬಹುದು. ಇದಿಷ್ಟಂತೂ ಹಾಕಬೇಕು. ಯಾವುದು ಪೀಠಿಕೆಯಾಗಿ ಇದಿಷ್ಟನ್ನು ಹಾಕಬೇಕು. ಏನಪ್ಪ ಅಂತಂದರೆ ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಕರೀತಾರೆ. ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಕಾಲ. ಅದೇ ರೀತಿ ಕೆಲವೊಂದಿಷ್ಟು ಇಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಬರಹಗಾರ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಯುಗವನ್ನು ಗ್ರೀಸ್ನ ಪ್ಲೆರಿಕಸ್, ರೋಮನ್ ಅಗಸ್ಟಸ್ ಸೀಸರ್, ಎಲಿಜಬೆತ್ತಳ ಕಾಲಕ್ಕೆ ಹೋಲಿಸ್ತಾಳೆ. ಇಂಗ್ಲೆಂಡ್ ರಾಣಿ ಎಲಿಜಬೆತ್ ಕಾಲಕ್ಕೆ ಹೋಲಿಸ್ತಾರೆ. ಇದಿಷ್ಟಾಯಿತು. ಮತ್ತು ಮುಂದೆ ಈಗ ಧರ್ಮ, ಶಿಕ್ಷಣ, ಸಾಹಿತ್ಯ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಇವಿಷ್ಟು ಅಂಶಗಳು ಬರ್ತವೆ. ಅವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ. ಇದು ಗುಪ್ತರ ಕಾಲದಲ್ಲಿ ಇರತಕ್ಕಂಥ ಇದು ಏನಪ್ಪ ಸುವರ್ಣಯುಗದಲ್ಲಿ ಒಂದನೇ ಮುಖ್ಯವಾಗಿರ್ತಕ್ಕಂಥ ಅಂಶ ಹಿಂದೂ ಧರ್ಮದ ಪುನರುತ್ಥಾನ. ಗುಪ್ತರ ಆಳ್ವಿಕೆಯ ಪೂರ್ವದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮದ ಪ್ರಭಾವದಿಂದಾಗಿ ಹಿಂದೂ ಧರ್ಮ ತನ್ನ ಪ್ರಭಾವವನ್ನು ಕಳೆದುಕೊಂಡಿತ್ತು. ಹೌದು, ಬೌದ್ಧ ಧರ್ಮ, ಜೈನ ಧರ್ಮದಿಂದ ಹಿಂದೂ ಧರ್ಮ ತನ್ನ ಪ್ರಭಾವವನ್ನು ಕಳೆದುಕೊಂಡಿತ್ತು. ಅದರ ನಂತರ ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಪುನರುತ್ಥಾನವಾಯಿತು. ಪುನರುತ್ಥಾನ ಅಂತಂದರೆ ಮತ್ತೆ ಅದೊಂಥರ ಒಂದು ಹೊಸ ಚೈತನ್ಯವಾಯಿತು. ಮತ್ತೆಲ್ಲ ಹಿಂದೂ ಧರ್ಮಕ್ಕೆ ಅದೊಂದು ವಿಶಿಷ್ಟ ಸ್ಥಾನಮಾನ ಸಿಕ್ತು ಅಂತ ಒಂದು ಅರ್ಥ. ಅದೇ ರೀತಿ ಹಿಂದೂ ಧರ್ಮ ರಾಜಧರ್ಮವಾಯಿತು. ರಾಜ ಮಹಾರಾಜರೆಲ್ಲರೂ ಹಿಂದೂ ಧರ್ಮವನ್ನೇ ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದಾಗ್ಯೂ ಬೌದ್ಧ ಧರ್ಮ, ಜೈನ ಧರ್ಮ ಕಡೆ ಸಹಿಷ್ಣುಗಳಾಗಿದ್ದರು. ಅದಕ್ಕೂ ಸಹ ಅವರು ಮಹತ್ವವನ್ನು ಕೊಡ್ತಿದ್ರು, ಅದಕ್ಕೂ ಸಹ ಪ್ರೆಫರೆನ್ಸನ್ನು ಕೊಡ್ತಿದ್ರು. ಅದೇ ರೀತಿಯಾಗಿ ವೈದಿಕ ವಿಧಿವಿಧಾನಗಳು, ಸಂಪ್ರದಾಯಗಳು, ಯಜ್ಞಯಾಗಗಳು, ಆಚರಣೆಗಳು ಪ್ರಾಮುಖ್ಯತೆಯನ್ನು ಪಡೆದು ಇಲ್ಲಿ ಬೇರೆ ಧರ್ಮಕ್ಕೆ ಸಹಿಷ್ಣುತೆಯನ್ನು ಕೊಟ್ಟಿದ್ದರೂ ಸಹ ವೈದಿಕ ಧರ್ಮದಲ್ಲಿರ್ತಕ್ಕಂಥ ವಿಧಿವಿಧಾನಗಳಾಗಿರ್ಬೋದು, ಸಂಪ್ರದಾಯಗಳು, ಯಜ್ಞಯಾಗಗಳು, ಆಚರಣೆಗಳು ಇಲ್ಲಿ ಪ್ರಾಮುಖ್ಯವನ್ನು ಪಡೀತವೆ. ಅದೇ ರೀತಿಯಾಗಿ ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದರು. ವಿಷ್ಣುವಿನ ಭಕ್ತರು. ಅದೇ ರೀತಿ ಪರಮಭಾಗವತ ಎಂಬ ಬಿರುದನ್ನು ಇವರು ಹೊಂದಿದ್ದರು. ಇವರ ಕಾಲದಲ್ಲಿ ಶೈವ ಮತ್ತು ಶಾಕ್ತ ಪಂಥಗಳು ಸಹ ಜನಪ್ರಿಯವಾಗಿದ್ದವು. ಇದಿಷ್ಟಾಯಿತು. ಇನ್ನು ನೆಕ್ಸ್ಟ್ ಎರಡನೇ ಪಾಯಿಂಟನ್ನು ನೋಡೋದಾದರೆ ಗುಪ್ತರಾಜರು ಈ ಶಿಕ್ಷಣ. ಎರಡನೇ ಪಾಯಿಂಟ್. ಒಂದನೇದು ಯಾವುದಪ್ಪ ಅಂತಂದರೆ ಹಿಂದೂ ಧರ್ಮದ ಪುನರುತ್ಥಾನ. ತದನಂತರದಲ್ಲಿ ಇನ್ನೊಂದು ಯಾವುದು? ಶಿಕ್ಷಣದಲ್ಲಿ ಗುಪ್ತರಾಜರು ಸ್ವತಃ ವಿದ್ವಾಂಸರು. ರಾಜರೇ ಕವಿಗಳು ವಿದ್ವಾಂಸರು ಆಗಿದ್ದರು. ಶಿಕ್ಷಣದ ಮಹಾನ್ ಪೋಷಕರಾಗಿದ್ದರು. ಅದನ್ನು ಬೆಳೆಸುವಂಥವರಾಗಿದ್ದರು. ತಕ್ಷಶಿಲಾ, ನಳಂದ, ಅಜಂತ, ಸಾರನಾಥ ಹೆಸರಾಂತ ವಿಶ್ವವಿದ್ಯಾನಿಲಯಗಳಿದ್ದವು. ಎಲ್ಲಿ ಅಂತಂದರೆ ಗುಪ್ತರ ಕಾಲದಲ್ಲಿ. ವಿದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ್ದವು. ಇದರ ಅರ್ಥ ಏನಂತಂದರೆ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅದು ಗುಪ್ತರ ಕಾಲದಲ್ಲಿ ವಿದೇಶದಿಂದ ಭಾರತಕ್ಕೆ ಸ್ಟಡಿ ಮಾಡಲಿಕ್ಕೆ ಬರ್ತಾಯಿದ್ರು ವಿದ್ಯಾರ್ಥಿಗಳು. ಈಗ ಯಾವ ರೀತಿ ಸ್ಟಡಿ ಮಾಡಲಿಕ್ಕೆ MBBS ಸ್ಟಡಿ ಮಾಡಲಿಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾರಲ್ಲ ಆ ರೀತಿ ಆವಾಗ ಇಲ್ಲಿ ಬರ್ತಾಯಿದ್ರು. ಪಾಟ್ಲಿಪುತ್ರ, ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಪಾಟ್ಲಿಪುತ್ರ ಮತ್ತು ವಲ್ಲಭಿ ಪ್ರಸಿದ್ಧವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇವರ ಕಾಲದಲ್ಲಿ ಪುರಾಣ, ವೇದ, ಅಂಕಗಣಿತ, ತತ್ವಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ವಿಜ್ಞಾನ ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು. ವೇದಗಳು, ಅಂಕಗಣಿತ, ತತ್ವಶಾಸ್ತ್ರ, ಅದೇ ರೀತಿ
ಜ್ಯೋತಿಷ್ಯಶಾಸ್ತ್ರ, ವಿಜ್ಞಾನ ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು. ಈಗ ಯಾವ ರೀತಿ ನಾವು ದ್ವಿತೀಯ PUCಯಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಕನ್ನಡ, ಇಂಗ್ಲೀಷ್ನ ಓದ್ತಾ ಇದ್ವಿ, ಆ ರೀತಿ ಅವರು ಅದನ್ನ ಓದ್ತಾ ಇದ್ರು. ಇನ್ನು ಸಾಹಿತ್ಯದ ಬೆಳವಣಿಗೆ ಅಂತ ನೋಡಿದಾಗ ಮೂರನೇ ಒಂದು ಅಂಶ, ಗುಪ್ತರ ಯುಗವನ್ನು ಸಂಸ್ಕೃತದ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗಿದೆ. ವೈದಿಕ ಕಾಲದಿಂದಲೂ ಮೌಖಿಕ ರೂಪದಲ್ಲಿದ್ದ ವೈದಿಕ ಸಾಹಿತ್ಯ ಬರವಣಿಗೆಯ ರೂಪವನ್ನು ಪಡೆಯಿತು. ವೈದಿಕ ಕಾಲದಿಂದ ಏನಾಗಿತ್ತಂದರೆ ಸಾಹಿತ್ಯ ಕೇವಲ ಮೌಖಿಕ ರೂಪದಲ್ಲಿತ್ತು, ಅಂದರೆ ಬಾಯಿಂದ ಬಾಯಿಗಿತ್ತು. ಇವರ ಒಂದು ಕಾಲದಲ್ಲಿ ಅದು ಬರವಣಿಗೆಯ ರೂಪವನ್ನು ಪಡೆದುಕೊಂಡಿತ್ತು ಅಂತ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಗುಪ್ತರಾಜ ಸಮುದ್ರಗುಪ್ತ ಸ್ವತಃ ವಿದ್ವಾಂಸನಾಗಿದ್ದು ಕವಿರಾಜನೆಂದು ಹೆಸರಾಗಿದ್ದನು. ಈತನಿಗೆ ಗುಪ್ತರಾಜ ಸಮುದ್ರಗುಪ್ತನಿಗೆ ಒಂದು ಬಿರುದಿರುತ್ತೆ. ಆ ಬಿರುದು ಏನಂದರೆ ಕವಿರಾಜ ಹೆಸರಾಗಿದ್ದ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳೆಂದು ಹೆಸರಾದ ವಿದ್ವಾಂಸರಿದ್ದರು. ಅವರ ಕಾಲದ ಕವಿಗಳು ಮತ್ತು ಕೃತಿಗಳನ್ನು ಈ ಕೆಳಕಂಡಂತೆ ಕಾಣಬಹುದು. ಯಾರ್ಯಾರಿದ್ರು ಅಂತ ನೋಡೋಣ. ಈಗ ಮುಂದೆ ಹೋಗೋಣ. ಇವಾಗ ಕಾಳಿದಾಸ, ಶೂದ್ರಕ, ಭಾರವಿ, ದಂಡಿ, ವಿಶಾಖದತ್ತ, ವಿಷ್ಣು ಶರ್ಮ, ಭೌಭೂತಿ, ಶಂಕು, ಅಮರಸಿಂಹ, ಕ್ಷಪಣಕ. ಈಗ ಕಾಳಿದಾಸ ಬಿರುದು ಭಾರತದ ಶೇಕ್ಸ್ಪಿಯರ್ ಅಂತ ಇದೆ. ಇವನ ನಾಟಕಗಳು ಬರಿತಾನೆ. ವಿಕ್ರಮೋರ್ವಶಿ, ಶಾಕುಂತಲ, ಮಹಾಕಾವ್ಯ ಬರಿತಾನೆ. ರಘುವಂಶ, ಕುಮಾರ ಸಂಭವ, ಗೀತಕಾವ್ಯ ಒಂದು ಬರಿತಾನೆ. ಮೇಘದೂತ, ಋತುಸಂಹಾರ ಇದಿಷ್ಟನ್ನು ಬರಿತಾನೆ. ಇವನ್ನೆಲ್ಲವನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗ್ತದೆ. ಶೂದ್ರಕನ ಮಚ್ಚಟಿಕ, ಭಾರವಿ ಕೀರ್ತಾರ್ಜುನಿಯಂ ಬರಿತಾನೆ. ಭಾರವಿ ಆಯಿತು. ದಂಡಿ ದಶಕುಮಾರ ಚರಿತೆಯನ್ನು ಬರಿತಾನೆ. ವಿಶಾಖದತ್ತ ಮುದ್ರಾ ರಾಕ್ಷಸ, ದೇವಿ ಚಂದ್ರಗುಪ್ತಂ ಬರಿತಾನೆ. ವಿಷ್ಣು ಶರ್ಮ ಪಂಚತಂತ್ರ, ಭೌಭೂತಿ ಉತ್ತರ ರಾಮಚರಿತೆ, ಶಂಕು ಶಿಲ್ಪಶಾಸ್ತ್ರ, ಅಮರಸಿಂಹ ಅಮರಕೋಶ, ಕ್ಷಪಣಕ ಜ್ಯೋತಿಷ್ಯಶಾಸ್ತ್ರ. ಅದೇ ರೀತಿ ಘಟಕರ್ಪರ ಕಾವ್ಯ ಇತ್ಯಾದಿ. ಇದಿಷ್ಟು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗ್ತದೆ. ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನೇನು ವಿಜ್ಞಾನ, ಗಣಿತ, ಖಗೋಳ, ವೈದ್ಯಶಾಸ್ತ್ರ, ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದ್ದಾರೆ. ಇಲ್ಲಿ ಖಗೋಳ ಮತ್ತು ಗಣಿತಶಾಸ್ತ್ರದ ಕುರಿತು ನೋಡೋದಾದರೆ ಆರ್ಯಭಟ, ವರಹಾಮಿಹಿಕ, ಬ್ರಹ್ಮಗುಪ್ತ, ವೈದ್ಯಶಾಸ್ತ್ರ, ಸುಶ್ರುತ ಇವಿಷ್ಟನ್ನು ನೋಡೋಣ. ಈಗ ಆರ್ಯಭಟ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞನಾಗಿದ್ದು ಇವನ ಕೃತಿಗಳಾದ ಆರ್ಯಭಟೀಯಂನಲ್ಲಿ ದಶಮಾಂಶ ಪದ್ಧತಿ ಬಗ್ಗೆ ಹೇಳ್ತಾನೆ. ಯಾರು? ಆರ್ಯಭಟ. ಅದೇ ರೀತಿ ಇವನ ಇನ್ನೊಂದು ಸಿದ್ಧಾಂತ ಇದೆ. ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯ ಚಲನೆ, ಗ್ರಹಣಗಳ ಸಂಭವಿಸುವ ಬಗ್ಗೆ ವಿವರಿಸಿದ್ದಾನೆ. ಇದಿನ್ನು ಈಗ 17-18 ಶತಮಾನದಲ್ಲಿ ಕಂಡಿಡ್ತಕ್ಕಂಥ ವಿಜ್ಞಾನಿಗಳು ಗ್ರಹಣಗಳ ಬಗ್ಗೆ ಇವರು ಅವಾಗಲೇ ಕಂಡುಹಿಡಿದ್ಬಿಟ್ಟಿದ್ರು. ಸೊ ಇದನ್ನು ನೋಡಬೇಕಾಗುತ್ತೆ. ವರಹಾಮಿಹಿಕ ಅಂತ ಇದ್ದಾರೆ. ಇವರು ಸಹ ಪ್ರಮುಖ ಖಗೋಳಶಾಸ್ತ್ರಜ್ಞರಾಗಿದ್ದು ತನ್ನ ಕೃತಿ ಬೃಹತ್ ಸಂಹಿತೆಯಲ್ಲಿ ಆಕಾಶಕಾಯಗಳ ಚಲನೆ ಬಗ್ಗೆ ಹೇಳಿದ್ದಾರೆ. ಮ್ಯೂಕ್ಯುರಾಯ್ಡ್ಸ್ ಅಂತ ಕರೀತಾರಲ್ಲ, ಅದರ ಬಗ್ಗೆ ಹೇಳಿದ್ದಾರೆ. ಮ್ಯೂಟೆರಾಯ್ಡ್ಸ್ ತಿಳಿಸಿದ್ದಾರೆ. ಇತರ ಕೃತಿಗಳು ಬೃಹತ್ ಜಾತಕ, ಪಂಚ ಸಿದ್ಧಾಂತಿಕ, ಲಘು ಜಾತಕಗಳಾಗಿವೆ. ಇದಿಷ್ಟು ಇವರ ಕೃತಿಗಳು. ಇನ್ನೊಬ್ಬರು ಬ್ರಹ್ಮಗುಪ್ತ ಅಂತ ಬರ್ತಾರೆ. ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞರು ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದಾರೆ. ಇದಿಷ್ಟಂತೂ ನೋಡಿದ್ವಿ. ಇನ್ನು ಇನ್ನೊಬ್ಬ ಬರ್ತಾರೆ ವೈದ್ಯಶಾಸ್ತ್ರ, ಚರಕ ಸಂಹಿತೆಯನ್ನು ಬರೀತಾರೆ. ಸುಶ್ರುತ ಸಂಹಿತೆಯನ್ನು ಬರೀತಾರೆ. ಇದಿಷ್ಟಾಯಿತು. ಇನ್ನೊಂದಿಷ್ಟು ಕವಿಗಳು ನೆಕ್ಸ್ಟ್ ಬರ್ತಾರೆ. ಇಲ್ಲಿ ವಾಗ್ಭಟ ಮಹರ್ಷಿ ಅಂತ ಬರೀತಾರೆ. ಅಷ್ಟಾಂಗ ಸಂಗ್ರಹ ಅಂತ ಬರೀತಾರೆ. ಇಲ್ಲಿ ಇನ್ನೊಬ್ಬರು ಧನ್ವಂತ್ರಿ ಅಂತ ಬರೀತಾರೆ. ಧನ್ವಂತ್ರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗಿದೆ. ಧನ್ವಂತ್ರಿಯ ಶಿಷ್ಯ ವಾಗ್ಭಟ ಮಹರ್ಷಿ ಅವರು. ಇದನ್ನು ನೆನಪಿಟ್ಕೋಬೇಕು. ಲೋಹಶಾಸ್ತ್ರದಲ್ಲೂ ಸಹ ಇಲ್ಲಿ ನೋಡಿ, ದೆಹಲಿ ಸಮೀಪದ ಮೆಹರೌಲಿಯಲ್ಲಿ ದೊರೆತಿದ್ದ ಕಬ್ಬಿಣ ಸ್ತಂಭಶಾಸ್ತ್ರವು ಶತಮಾನಗಳಿಂದ ಬಿಸಿಲು ಮಳೆಗೆ ಒಡ್ಡಿಕೊಂಡಿದ್ದರೂ ತುಕ್ಕು ಹಿಡಿಯದೆ ನಿಂತಿರುವುದು ಅವರ ಲೋಹಶಾಸ್ತ್ರದ ಜ್ಞಾನವನ್ನು ತಿಳಿಸುತ್ತದೆ. ದೆಹಲಿ ಸಮೀಪದಲ್ಲಿರ್ತಕ್ಕಂಥ ಮೆಹರೌಲಿ ಕಬ್ಬಿಣ ಒಂದು ಶಿಲಾಶಾಸನ ಇದೆ. ಅದು ಇನ್ನೂವರೆಗೂ ಒಂಚೂರು ತುಕ್ಕು ಹಿಡಿದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪ ನೋಡಿದರೆ ರಚನಾತ್ಮಕ ದೇವಾಲಯಗಳ ನಿರ್ಮಾಣ ಇವರ ಕಾಲದಲ್ಲಿ ಆರಂಭವಾಯಿತು. ಬನಾರಸ್ ಆಗಿರ್ಬೋದು, ದೇವಗಢ ಆಗಿರ್ಬೋದು, ಮಥುರಾ, ಪಾಟ್ನಾ, ಉದಯಗಿರಿ ಇವರ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದವು. ಪ್ರಮುಖ ದೇವಾಲಯಗಳೆಂದರೆ ದೇವಗಢ ದಶಾವತಾರ ದೇವಾಲಯ ಇದೆ, ಅಲ್ಲಿ ಬೂರದ್ ಶಿವ ದೇವಾಲಯ, ಬಿರತ್ಗಾಂವ್ ಇಟ್ಟಿಗೆ ದೇವಾಲಯ. ಇದಿಷ್ಟು ದೇವಾಲಯಗಳಿವೆ. ಇನ್ನು ಕೊನೆಯದಾಗಿ ಮೂರ್ತಿ ಶಿಲ್ಪ ಏನು ಹೇಳುತ್ತೆ? ಈ ಕಾಲದಲ್ಲಿ ಅನೇಕ ಬುದ್ಧ ವಿಗ್ರಹಗಳನ್ನು ಕೆತ್ತಲ್ಪಟ್ಟಿದ್ದು ಸುಲ್ತಾನ್ಗಂಜ್ನ 7.1 ಅಡಿ ಎತ್ತರದ ಬುದ್ಧನ ವಿಗ್ರಹ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿದೆ. ಈ ಪ್ರಸ್ತುತದಲ್ಲಿ ನಾವು ನೋಡ್ಬೋದು. ಚಿತ್ರಕಲೆಗೆ ಏನೇನು ಪ್ರೋತ್ಸಾಹವನ್ನು ಕೊಟ್ಟರು? ಇವರ ಕಾಲದಲ್ಲಿ ಚಿತ್ರಕಲೆಗಳು ಗ್ವಾಲಿಯರ್ ಸಮೀಪದ ಬಾಗಾ
ಬಾಗಾ ಗುಹೆಗಳು ಮತ್ತು ಅಜಂತಾದ ಗುಹೆಗಳಲ್ಲಿ ಕಾಣಬಹುದು. ಅಜಂತಾದ 17ನೇ ಗುಹೆಯಲ್ಲಿ ತಾಯಿ ಮಗು ವರ್ಣಚಿತ್ರ ನೈಜತೆ ಸುಂದರವಾಗಿದ್ದು ಇದು ಅಜಂತಾ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಇದಿಷ್ಟು ಪೂರ್ತಿಯಾಗಾಯಿತು. ಇದಕ್ಕೆ ನೀವೇನಾದರೂ ಇವೆಲ್ಲವನ್ನ ಕುರಿತು 1-2 3 ಲೈನು ಈ ಮೇಲಿನ ಅಂಶಗಳನ್ನು ನೋಡಿದಾಗ ಭಾರತದ ಕಾಲದಲ್ಲಿ ಕಲೆ, ವಿಜ್ಞಾನ, ವಾಸ್ತುಶಿಲ್ಪ, ಖಗೋಳಶಾಸ್ತ್ರ, ಚಿತ್ರಕಲೆ ಇವೆಲ್ಲವನ್ನ ಕಾಣಬಹುದಾಗಿತ್ತು. ಹೀಗಾಗಿ ಇವರು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗವೆಂದು ಗುಪ್ತರ ಕಾಲವನ್ನು ಕರೀತಾ ಇದ್ರು ಅಂತ ನೀವೊಂದು ಉಪಸಂಹಾರವನ್ನು ಜಸ್ಟ್ ಒಂದು ಎಕ್ಸಾಂಪಲ್ ಐಡಿಯಾ ಕೊಟ್ಟಿದ್ದೇನೆ. ನೀವು ಈ ರೀತಿ ಬರೀಬೇಕಾಗುತ್ತೆ. ಇದಿಷ್ಟು ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಚೋಳರ ಗ್ರಾಮಾಡಳಿತವನ್ನು ತಿಳಿಸಿ ಆ ಒಂದು ಕುರಿತು ಆ ಒಂದು ಪ್ರಶ್ನೆ ಕುರಿತು ಚರ್ಚೆ ಮಾಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಧನ್ಯವಾದ ಸ್ನೇಹಿತರೆ.